ಓಂ ಶಕ್ತಿಯೇ ಸ್ವಾಹ. ನಾಳೆ ಭಾನುವಾರ 8 ದಿವಸಕ್ಕೆ ಅಮಾವಾಸ್ಯೆ ಐತೆ. ಅಮಾವಾಸ್ಯೆ ಭಾನುವಾರ 12 ಗಂಟೆಯಿಂದ ಹಿಡಿದು ಸೋಮವಾರ 12 ಗಂಟೆವರೆಗೂ ಇರುತ್ತೆ. ಇದು ಅರಗಜ, ಇದು ಅರಗಜ. ಇದು ನೋಡಿ, ಇದು ಅರಗಜ. ಈ ಅರಗಜದಲ್ಲಿ ನೋಡಿ, ಈ ಅರಗಜದಲ್ಲಿ ಹಿಂಗೆ ಬರುತ್ತೆ. ಅರಗಜ, ಇದು ಅರಗಜ. ಇದು ಪುಣುಗು. ಯಾವುದೇ ಇದು ಪುಣುಗು ನೋಡಿ, ಇದು ಪುಣುಗು. ಈ ಪುಣುಗದಲ್ಲಿ ಈ ಥರ ಬರುತ್ತೆ ಪುಣುಗು. ನೋಡಿ, ಇಲ್ಲಿ ಪುಣುಗುಕ್ಕೆ ಈ ಥರ ಬರುತ್ತೆ. ಇದು ಪುಣುಗು. ಇದು ಕಾಳಭೈರವ ಕಸ್ತೂರಿ. ನೋಡಿ, ಇದು ಕಸ್ತೂರಿ. ಈ ಕಸ್ತೂರದಲ್ಲಿ ಇದು ಹಿಂಗೆ ಬರುತ್ತೆ. ಕಸ್ತೂರದಲ್ಲಿ ಇದು ಈ ಥರ ಬರುತ್ತೆ. ಕಸ್ತೂರಿ ಅಂದರೆ ನೋಡು, ಈ ಥರ ವೈಟಿಗಿರುತ್ತೆ ಒರಿಜಿನಲ್ ಕಸ್ತೂರಿ. ಕಾಡು ಮಲ್ಲೆ ಗಿಡ ಬೇರು, ಕಾಡು ಮಲ್ಲೆ ಗಿಡ ಬೇರು. ಇದು ಅನ್ಕೋಲಿ ಬೇರು. ನೋಡು, ಅನ್ಕೋಲಿ ಬೇರು ಈ ಥರ ಇರುತ್ತೆ. ಅನ್ಕೋಲಿ ಬೇರು. ಇದು ಬಜೆ. ಇದು ತುಪ್ಪ, ಹಸುವಿನ ತುಪ್ಪ ಒರಿಜಿನಲ್. ಅದನ್ನು ನಾವೇ ಮಾಡ್ಕೋಬೇಕು, ಅಂಗಡಿಯಲ್ಲಿ ಬೇಡ. ಇದು ಪಚ್ಚಿ ಕರ್ಪೂರ. ಇವೆಲ್ಲ ಏನು ತೋರಿಸಂದರೆ ಕಪ್ಪು ತಯಾರು ಮಾಡೋ ವಿಧಾನ. ಜನ ಆಕರ್ಷಣ, ಲಕ್ಷ್ಮಿ ಆಕರ್ಷಣ ಕಪ್ಪುಗೆ ತಯಾರು ಮಾಡೋದು ಹೆಂಗೆ ಹೇಳ್ಕೊಡು ಗುರುಗಳೇ ಅಂತ ಸುಮಾರು ಜನ ಫೋನ್ ಮಾಡಿ ಕೇಳ್ತಾಯಿದ್ರು. ಇವಾಗ ಇಷ್ಟು ಹಾಕಿ ಚೆನ್ನಾಗಿ ಒಂದು 12 ಗಂಟೆಗೆ ಭಾನುವಾರ, ನಾಳೆ ಭಾನುವಾರ 8 ದಿವಸಕ್ಕೆ 12 ಗಂಟೆಗೆ ಚೆನ್ನಾಗೊಂದು ಕಲ್ಲಲ್ಲಿ ಅರೆದು, ಇದ್ರ ಜೊತೆಗೆ ಪಾದರಸ ಇದ್ದರೆ ಪಾದರಸ ಸೇರಿಸ್ಕೋಬೋದು. ಚೆನ್ನಾಗಿ ಅರೆದು ಇವೆಲ್ಲ ಆದರೆ ಕಪ್ಪಗೆ ಗಂಧ ಥರ ಬರಬೇಕು. ಗಂಧ ಥರ ಬಂದ ಮೇಲೆ ಅದಿಟ್ಟು 21 ದಿವಸ ದೇವರ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. 21 ದಿವಸ ನೈವೇದ್ಯ ಕೊಟ್ಟು ಪೂಜೆ ಮಾಡಿದ್ರೆ 21 ದಿವಸ ಆದಮೇಲೆ ಅದು ಕೆಲಸ ಕಾರ್ಯಗಳಿಗೆಲ್ಲ ಇಟ್ಕೊಂಡು ಹೋಗ್ತಾಯಿದ್ರೆ, ನಾವು ಹೆಂಗೆ ಇಟ್ಕೊಂಡು ಹೋಗ್ತೀವಿ ಹಂಗೆ ನೀವು ಇಟ್ಕೊಂಡೋದ್ರೆ ನಿಮ್ಗೇನು ಬೆನಿಫಿಟ್ ಇರ್ತಂದರೆ, ಶತ್ರು ಎಂಥ ಶತ್ರೇ ಆಗಲಿ ಅವರು ನಮ್ದು ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ಕೆಟ್ಟದಾಗುತ್ತೆ. ಎಂಥೇ ಕಂದಿಷ್ಟಿ, ಅದು ದೇವ್ರ ಸುಪ್ಕೊಂಡು ತಪ್ಸ್ಕೊಬೋದಂತೆ, ಕಣ್ಣು ಸುಪ್ಪು ತಪ್ಸ್ಕೊಳೋಕ್ಕಲ್ಲ. ಎಂಥೇ ಕಂದಿಷ್ಟಿ ಇರಲಿ, ನಮಗೆ ಬರೋ ಕಂದಿಷ್ಟು ಮತ್ತೆ ರಿಟರ್ನ್ ಅವ್ರಿಗೆ ಹೋಗುತ್ತೆ. ಕೆಲಸ ಕಾರ್ಯ ಎಲ್ಲ ಜಯ ಆಗುತ್ತೆ, ಲಕ್ಷ್ಮಿ ಆಕರ್ಷಣೆ ಆಗುತ್ತೆ. ಹೋಗೋದ ಕಡೆ ಎಲ್ಲ ಜನ ಅಷ್ಟೇ ಗೌರವ ಕೊಡ್ತಾರೆ. ಅದಕ್ಕೋಸ್ಕರ ಈ ನಾಳೆ ಇವತ್ತು ನಾಳೆ 8 ದಿವಸ ಅಮಾವಾಸ್ಯೆ, ನಾಳೆ ಭಾನುವಾರ ಅಮಾವಾಸ್ಯೆ 8 ದಿವಸಕ್ಕೆ ತಯಾರು ಮಾಡೋ ವಿಧಾನಗಳು ಇವಿಷ್ಟು ತೋರಿಸಿರೋದು ನಿಮ್ಗೆ. ಇದು ಭಾನುವಾರ, ನಾಳೆ ಭಾನುವಾರ 8 ದಿವಸಕ್ಕೆ ಇದು ತಯಾರು ಮಾಡ್ತಾಯಿದ್ದೀನಿ. ಇನ್ನು ಗೋರಂಜನ ತೊಗೊಂಬರಬೇಕು, ಇದ್ರ ಜೊತೆಗೆ ಪಾದರಸ ಹಾಕಬೇಕು. ಇವಿಷ್ಟು ಚೆನ್ನಾಗಿ ಅರೆದು 21 ದಿವಸ ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಹಚ್ಕೊಂಡು ಹೋಗ್ತಾಯಿದ್ರೆ ಒಂದು 5 ದಿವಸ 6 ದಿವಸ, ಯಾಕಂದರೆ ಯಾವುದೇ ವಸ್ತು ಆಗಲಿ ನಮಗೂ ಅದು ಅಂಟ್ಕೋಬೇಕು. ಏನೇ ವಸ್ತು ಆಗಲಿ, ಗಿಡಮೂಲಿಕೆ ಆಗಲಿ, ಇದೇ ಆಗಲಿ, ಇಟ್ಟಿದ ತಕ್ಷಣ ಕೆಲಸ ಮಾಡಲ್ಲ ಇದು. ಯಾಕಂದರೆ ನಾವು ಪ್ರತಿನಿತ್ಯ ಇಟ್ಕೊಂಡು ಹೋಗ್ತಾ ಈ ಕಪ್ಪು ನಮ್ಗೆ ಆಕರ್ಷಣೆ ಆಗುತ್ತೆ. ಕಪ್ಪು ನಮ್ಗೆ ಆಕರ್ಷಣೆ ಆಗುವಾಗ ಏನಾಗುತ್ತೆ ಅಂದರೆ ಅದು ದೃಷ್ಟಿ. ಇದು ನಮ್ಗೆ ವಶ ಆದಮೇಲೆ, ಈ ಕಪ್ಪು ನಮ್ಗೆ ವಶ ಆದಮೇಲೆ ನಮಗೆ ಏನು ಅನುಕೂಲ ಮಾಡಬೇಕೋ, ಒಂದು ತಾಯಿ ಒಂದು ಮಗುಗೆ ಯಾವ ಥರ ಅನುಕೂಲ ಮಾಡಬೇಕೋ ಅದು ಈ ಕಪ್ಪು ಮಾಡುತ್ತೆ. ಇವೆಲ್ಲ ಈ ಕಡೆ ಸಿಕ್ಕಲ್ಲ. ಇವಕ್ಕೆಲ್ಲ ಬೇರೆ ಕಡೆಯಿಂದ ತರಿಸಿರೋದು. ಇದು ಪುಣುಗು, ಕಸ್ತೂರಿ, ಗೋರಂಜನ, ಅರಗಜ ಇವೆಲ್ಲ ಬೇರೆ ಕಡೆಯಿಂದ ತರಿಸಿರೋದು. ಅದಕ್ಕೆ ಇಷ್ಟು ಏನು ತೋರಿಸಿ ಅನ್ನೋದಕ್ಕೆ ಭಾನುವಾರ ಅಮಾವಾಸ್ಯೆ ಬರುತ್ತೆ ಗುರುಗಳೇ, ನಾನು ಮಾಡ್ಕೋಬೇಕು ತೋರಿಸಿ ಅನ್ನೋದಕ್ಕೆ ಇಷ್ಟು ತಗೊಂಬಂದು ತೋರಿಸಿದ್ದೀನಿ. ಇದರಿಂದ ನೀವು ಮಾಡ್ಕೋಬೋದು. ಓಂ ಶಕ್ತಿಯೇ ಸ್ವಾಹ.